ಮನೆಗೆಲಸಕ್ಕೆ ಸೇರಿದ ಕೇವಲ 20 ದಿನದಲ್ಲೇ ದಂಪತಿಗಳು ಬರೋಬ್ಬರಿ 18 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ದೋಚಿ ಪರಾರಿ. ಯಮಲೂರಿನ ನಿವಾಸಿ ಖ್ಯಾತ ಬಿಲ್ಡರ್ ಶಿವಕುಮಾರ್ ಅವರ ಮನೆಯಲ್ಲಿ ಕಳ್ಳತನ. ದಿನೇಶ್ ಮತ್ತು ಕಮಲಾ ಎಂಬ ದಂಪತಿ ಈ ಕೃತ್ಯದ ಕಿಂಗ್ಪಿನ್ಗಳು. ಪಕ್ಕಾ ಪ್ಲಾನ್ ಮಾಡಿ ನಡೆಸಿದ ಕೃತ್ಯ ಎನ್ನಲಾಗಿದೆ. ಅಮೃತಹಳ್ಳಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ 4 ಕೋಟಿ ರು ಮೌಲ್ಯದ ಮಾದಕ ವಸ್ತುಗಳ ವಶ. ಕೇರಳ ಮೂಲದ 7ವರು ಸೇರಿದಂತೆ ಒಟ್ಟು 10 ಆರೋಪಿಗಳ ಬಂಧನ. ಡ್ರಗ್ಸ್ ಜಾಲವನ್ನು ಭೇದಿಸುವಲ್ಲಿ ಇದು ಪ್ರಮುಖ ಕಾರ್ಯಾಚರಣೆಯಾಗಿದೆ ಎಂದ ಪೊಲೀಸ್ ಆಯುಕ್ತರು. ಮಹಾರಾಷ್ಟ್ರದ ರಾಜಕಾರಣದ ಧ್ರುವತಾರೆ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ನಿಧನರಾಗಿರುವುದು ಇಡೀ ದೇಶಕ್ಕೆ ಆಘಾತ. ಅಜಿತ್ ಪವಾರ್ ಅವರ ಕುಟುಂಬವು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಅತ್ಯಂತ ಸಕ್ರಿಯವಾಗಿತ್ತು. ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಕೇವಲ ಗೃಹಿಣಿಯಾಗಿರದೆ ಪವಾರ್ಗೆ ರಾಜಕೀಯ ಜೀವನದ ದೊಡ್ಡ ಶಕ್ತಿಯಾಗಿದ್ದರು. ಅಜಿತ್ ಅವರಿಗೆ 2 ಗಂಡು ಮಕ್ಕಳು. ಹಿರಿಯ ಮಗ ಪಾರ್ಥ ಪವಾರ್, ಕಿರಿಯ ಮಗ ಜಯ ಪವಾರ್ ತಂದೆಯ ರಾಜಕೀಯ ಮತ್ತು ವ್ಯವಹಾರದ ಬೆನ್ನೆಲುಬಾಗಿದ್ದರು. ದುರಂಧರ್ ಸಿನಿಮಾ ಭಾರತದಲ್ಲಿ ಬರೋಬ್ಬರಿ 1,000 ಕೋಟಿ ರೂಪಾಯಿ ಗಳಿಸಿದೆ. ಭಾರತದಲ್ಲಿ 1,000 ಕೋಟಿ ರೂಪಾಯಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡ 4ನೇ ಸಿನಿಮಾ ದುರಂಧರ್. ಕೆಜಿಎಫ್ ಸಿನಿಮಾ ದಾಖಲೆಯನ್ನು ದುರಂಧರ್ ಮುರಿದಿದೆ.